ಜಯ ವಿಜಯರು ದ್ವಾರಪಾಲಕರು ಅಂತ ಗೊತ್ತಿತ್ತು, ಆದ್ರೆ ಅವರು ದ್ವಾರಪಾಲಕರಾಗಿದ್ದ ಸ್ಟೋರಿ ಗೊತ್ತಿರ್ಲಿಲ್ಲ. ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಬ್ರು ಕೇಳಿದ್ದಾರೆ, ಸಂಧ್ಯಾ ವಂದನೆಯ ವಿಧಾನಗಳನ್ನ ಮತ್ತೆ ಅದರ ಮಂತ್ರದ ಅರ್ಥವನ್ನ ತಿಳಿಸ್ಕೊಡಿ ಅಂತ. ಡೆಫಿನೆಟ್ಲಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ನಾವು ಡೆಫಿನೆಟ್ಲಿ ಡಿಸ್ಕಸ್ ಮಾಡೋಣ. ಇನ್ಫಾರ್ಮೇಟಿವ್ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಮಾಹಿತಿ ತಿಳಿಸಿದ್ದೀರಿ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಿಮ್ಗೂ ಕೂಡ ಧನ್ಯವಾದಗಳು. ನೈಸ್ ಇನ್ಫಾರ್ಮೇಶನ್, ಥ್ಯಾಂಕ್ಸ್. ಅವತಾರಗಳಲ್ಲಿ ನಾವು ಮೋಹಿನಿ ಅವತಾರವನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಒಬ್ರು ಕೇಳಿದ್ದಾರೆ. ಒಂದು ಕ್ವಶನ್ ಏನ್ ಕೇಳಲಾಗಿದೆ ಅಂದ್ರೆ, ಧನ್ಯವಾದಗಳು, ತುಂಬಾ ಒಳ್ಳೆಯ ಮಾಹಿತಿ ನೀಡಿದ್ದೀರಿ. ನನ್ನ ಪ್ರಶ್ನೆ ನಿಮ್ಮ ವಿಷಯಕ್ಕೆ ವಿಪರೀತವಾಗಿದೆ. ದೈತ್ಯರು ಮತ್ತು ರಾಕ್ಷಸರುಗಳ ಉಲ್ಲೇಖ ಸತ್ಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಹೆಚ್ಚಾಗಿದ್ದು ಕಲಿಯುಗದಲ್ಲಿ ತುಂಬಾ ಕಡಿಮೆ. ಹಾಗಾದರೆ ಅವರ ಉಳಿವು ಇಲ್ಲವೇ ಅಂತ ಕೇಳಿದ್ದಾರೆ ಒಬ್ರು.